ಕೇಂದ್ರ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ನಾಯಕರು ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ನಾಳೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗದ ಕಚೇರಿಯಲ್ಲಿ ಸಭೆ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಸಂಪುಟ ಕಾಂಗ್ರೆಸ್ನಲ್ಲಿ ಮತ್ತೆ ಸಚಿವ ಸಂಪುಟ ಸರ್ಕಸ್ ಮುಂದುವರಿತಾ ಇದೆ. ಸಚಿವ ಸ್ಥಾನದ ಬಗ್ಗೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಷಡಕ್ಷರಿಯವರು. ಆಷಾಢದಲ್ಲಿ ಆಗದಿದ್ರೆ ಶ್ರಾವಣದಲ್ಲಾದರೂ ವಿಸ್ತರಣೆ ಖಚಿತ ಅಂತ ತಿಪಟೂರು ಕ್ಷೇತ್ರದ ಹಿರಿಯ ಶಾಸಕ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಯಾರೂ ಸಹ ಧೈರ್ಯವನ್ನು ಕಳೆದುಕೊಂಡಿಲ್ಲ. ಹೈಕಮಾಂಡ್ ನಾಯಕರು ಸೂಕ್ತ ನಾಯಕರಿಗೆ ಅವಕಾಶವನ್ನು ನೀಡಲಿದ್ದಾರೆ. ಆಷಾಢ ಮುಗಿಯುವುದರ ಒಳಗೆ ವಿಸ್ತರಣೆ ಪ್ರಕ್ರಿಯೆ ನಡೆಯಲಿದೆ. ಸಚಿವ ಸಂಪುಟ ವಿಸ್ತರಣೆ ನಮ್ಮ ಕೈಯಲ್ಲಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡಬೇಕು, ಏನು ಚರ್ಚೆ ಆಗುತ್ತೆ ನೋಡೋಣ ಅಂತ ಒಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, 2 ರಿಯಾಕ್ಷನ್ ವ್ಯಕ್ತವಾಗಿದೆ ಈ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ. ಒಂದು ಕಡೆ ಶಾಸಕರಾಗಿರುವಂಥ ಷಡಕ್ಷರರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ 2 ವಿಚಾರ. ಒಂದು, ಆಷಾಢದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಶ್ರಾವಣದಲ್ಲಂತೂ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳೋದ್ರ ಮೂಲಕ ಈ ಸಚಿವ ಸಂಪುಟ ವಿಸ್ತರಣೆ ಆಗಸ್ಟಿಗೆ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ? ನೆಕ್ಸ್ಟು ಆಷಾಢಪ್ಪ, ಇನ್ನೊಂದು ವಾರದಲ್ಲಿ ಆಷಾಢ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಶ್ರಾವಣ, ಅಂದರೆ ಇನ್ನು 1.5 ತಿಂಗಳು ವೇಟ್ ಮಾಡಬೇಕೇನಪ್ಪ ಆಕಾಂಕ್ಷಿಗಳು. ಆ ರೀತಿಯಲ್ಲಿ ಷಡಕ್ಷರಿಯವರು ಮಾತನಾಡಿದರು ಮತ್ತು ಅವರು ಸಚಿವ ಸ್ಥಾನ ಸಿಗುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮಗದೊಂದು ಕಡೆ ಈಗ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿಯವರು ಸಹ ರಿಯಾಕ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಆಗುತ್ತೆ, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಏನು ಚರ್ಚೆ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳಿದ್ದಾರೆ. ಕೆಲವು ಕಾರಣಗಳು ಇಲ್ಲ, ಈಗ ಆಷಾಢದ ಒಳಗೆ ಮಾಡ್ತಾರೆ, 14ರಲ್ಲಿ ಒಳಗೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆಗುತ್ತೆ ಕೆಲವು ಕಾರಣಗಳಿರ್ತದೆ, ವಿಳಂಬ ಆಗಿದೆ. ನೋಡೋದ್ರಿಂದ ಏನ್ ಮಾಡ್ತೀವಿ, ಶ್ರಾವಣಕ್ಕೆ ಮಾಡ್ಕೊತೀವಿ. ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗ್ತದೆ, ಖಾತೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಅನಿವಾರ್ಯ ಇದು. ಮತ್ತೆ ಅನುಭವ ಇರ್ತಕ್ಕಂಥ ಶಾಸಕರುಗಳಿದ್ದಾರೆ, ಏನ್ ತೊಂದರೆ ಆಗ್ಲಾರ್ದು ಅಂತ ನಮ್ಗೆ ವಿಶ್ವಾಸ ಇದೆ. ಎಲ್ಲ ವಿಶ್ವಾಸ ಇದೆ, ಅದಕ್ಕೋಸ್ಕರ ನಿಲ್ಸಿದೀವಿ. ಎಲ್ಲ ಭಯ ಯಾರಿಗೂ ಇಲ್ಲ, ನಾವೊಂದು ನಿರ್ಭಯ ಇದ್ದೇವೆ, ನಾವು ಭಯಭೀತರಾಗಿಲ್ಲ. ಪ್ರಯತ್ನ ನಡೀತಾ ಇದೆ. ತೆರೆಮರೆಯಲ್ಲಿ ಬಹುತೇಕ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದ್ರ ಮಾಹಿತಿ ಸಿಕ್ಕಿರೋದ್ರಿಂದ ನಾವು ನಿಮ್ಮ ಯಾರಿಗೂ ಹೇಳಲ್ಲ. ನಂದು ಇರ್ಲೇಬೇಕು ಈ ಸರ್, ಯಾಕೆಂದ್ರೆ 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಈ ಭಾಗಕ್ಕೆ ಇಬ್ಬರೇ ಇರೋದು. ಗಣೇಶ್ ಪ್ರಸಾದ್ ಆ ಭಾಗದಲ್ಲಿದ್ದಾರೆ, ಈ ಭಾಗಕ್ಕೆ ನಾನಿದ್ದೇನೆ. ಬಟ್ ಆತ ಮೊದಲನೇ ಸಾರಿ ಇರೋದ್ರಿಂದ ನಾನು ಸುಮಾರು 40 ವರ್ಷದಿಂದ ಈ ಪಾರ್ಟಿನಲ್ಲೇ ಬಂದಿದ್ದೇನೆ. ವಿಶ್ವಾಸ ಇದೆ ನನಗೆ, ಈ ಬಾರಿ ಮಾಡ್ಕೊಡ್ತಾರೆ. ಇಲ್ಲ, ಈಗ ಆಷಾಢದ ಒಳಗೆ ಮಾಡ್ತಾರೆ, 14